ಈಗ ನಿನ್ನೆ ಆರ್ಡರ್ ಮಾಡಿದ್ದೀವಿ ನಾವು ಇಷ್ಟು ಕೊಡಬೇಕು ಅಂತ. ಇವತ್ತು ಅವರು ಡಿಸ್ಟ್ರಿಬ್ಯೂಟರ್ಗೆ ಹೋಗ್ತದೆ, ಡಿಸ್ಟ್ರಿಬ್ಯೂಟರ್ ನಾಳೆಯಿಂದ ಕೊಡ್ತಾರೆ. ಸಿಂಪಲ್. ಒಂದು ಚಾನಲ್ ಪ್ರಾರಂಭ ಆಗಬೇಕಾದ್ರೆ ನಿಂತೋಗಿದ್ರೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಅಲ್ವಾ. ಇವತ್ತು ಆಯಿಲ್ ಕಂಪನೀಸ್ ಎಲ್ಲನೂ ಆ ಡಿಸ್ಟ್ರಿಬ್ಯೂಟರ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಕಳಿಸ್ತಾರೆ. ನಾಳೆ ಬೆಳಿಗ್ಗೆಯಿಂದ ಈ ಹೋಟ್ಲ್ಸ್ ಯಾರಿದ್ದಾರೆ 17,500 ಅನೌನ್ಸ್ ಮಾಡಿದ್ದೀನಲ್ಲ, ದೇ ವಿಲ್ ಗೆಟ್. ನೆಕ್ಸ್ಟ್ ಇನ್ನೇನಿದೆ? ಎನಿಥಿಂಗ್ ಮೋರ್? ಹೋಟ್ಲ್ ಮಾಲೀಕರಾಗಲಿ ನೆನ್ನೆ ಏನೇನು ಹೇಳಿದ್ದೀನಿ ಅದೆಲ್ಲ ಕೂಡ ನಾಳೆ ಡೆಲಿವರಿ ಆಗ್ತದೆ. ಯಾರೂ ಆತಂಕ ಪಡಬೇಕಾಗಿಲ್ಲ. ಡೊಮೆಸ್ಟಿಕ್ನವರು ವಿನಾಕಾರಣ ಡಿಸ್ಟ್ರಿಬ್ಯೂಟರ್ ಇದ್ರ ಹೋಗಬಾರ್ದು ಅಂತ ಹೇಳಿದ್ದೀನಿ. ಅವರು 25 ದಿನ ಆತನೇ ಬುಕ್ ಮಾಡಲಿ, ಅವ್ರಿಗೆ ಸಿಲಿಂಡರ್ ಸಿಗ್ತದೆ. ಗ್ರಾಮಾಂತರ ಪ್ರದೇಶದಲ್ಲಿ 45 ದಿನ. ನಾನು ಕೇಂದ್ರ ಸರ್ಕಾರಕ್ಕೆ ಇವತ್ತು ವಿಶೇಷವಾಗಿ ಒಂದು ಮನವಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಆದಷ್ಟು ಬೇಗ ಇದನ್ನು ಅಡ್ರೆಸ್ ಮಾಡಬೇಕು. ಯಾಕಂದರೆ ನೀವೇ ಗ್ಯಾಸ್ ಕೊಟ್ಟು ಒಲೆ ಉರಿಸೋದು ನಿಲ್ಲಿಸಿದ್ದೀರಿ, ಎಲೆಕ್ಟ್ರಿಕ್ ಉಪಯೋಗಿಸೋದು ನಿಲ್ಲಿಸಿದ್ದೀರಿ. ಇವತ್ತು ಸಡನ್ನಾಗಿ ವಾಪಸ್ ಬಂದರೆ ಇಟ್ ಈಸ್ ಯುವರ್ ಡ್ಯೂಟಿ ಟು ಅಡ್ರೆಸ್ ದೀಸ್ ಥಿಂಗ್ಸ್. ನೀವು ಎಲ್ಲಿಂದ ತರ್ತಿರೋ ಏನೋ ಗೊತ್ತಿಲ್ಲ. ಕಮರ್ಷಿಯಲ್ಲು ಎಷ್ಟು ಸಿಲಿಂಡರ್ ಕೊಟ್ಟರು ನಾವು ಖರ್ಚು ಮಾಡ್ತೀವಿ ಅಂತೇಳಿ ಫೋರ್ಸ್ ಮಾಡಿ ಖರ್ಚು ಮಾಡ್ತಿದ್ದೀವಿ. ಫೋರ್ಸ್ ಮಾಡಿ ನೀವು ಉಪಯೋಗಿಸಿ ಇದನ್ನು ಖರ್ಚು ಮಾಡಿ ಅಂತೇಳಿ ಮಾಡಿದ್ದೀರಿ. ಮತ್ತೆ ಸಡನ್ನಾಗಿ ವಾಪಸ್ ಮಾಡಿದ್ರೆ ಎಸ್ಟಾಬ್ಲಿಷ್ ಆಗಿರುತ್ತೆ. ಹೋಟ್ಲು, ಇಂಡಸ್ಟ್ರಿ, ಮತ್ತೊಂದು ಕಮರ್ಷಿಯಲ್ದು ಎಸ್ಟಾಬ್ಲಿಷ್ ಆಗಿಬಿಟ್ಟಿರ್ತಾರೆ. ಇದ್ದಕ್ಕಿದ್ದಂಗೆ ನೀವಿಲ್ಲ ಅಂತೇಳಿ ಅಂದರೆ ಯು ಶುಡ್ ಮೇಕ್ ಅನ್ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಫ್ರಮ್ ಅದರ್ ಕಂಟ್ರೀಸ್, ಸಮ್ ಅದರ್ ವೇಸ್ ಅವು. ನೀವೇನಾದರೂ ಮಾಡಿ ಅದನ್ನು ಆರ್ಗನೈಸ್ ಮಾಡಿ ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೂ ಹೇಳ್ತೀನಿ, ಸಂಬಂಧಪಟ್ಟ ಪೆಟ್ರೋಲಿಯಂ ಮಿನಿಸ್ಟ್ರು ಕೂಡ ಮನವಿ ಮಾಡ್ತೀನಿ. ನೀವು ಗ್ಯಾಸನ್ನು ಕೊಟ್ಟಿದ್ದೀರಿ, ಗ್ಯಾಸ್ ಒಂದು ಕಡೆಯಿಂದ ಬರಲ್ಲ, ಇನ್ನೊಂದು ಕಡೆ ಅರೇಂಜ್ಮೆಂಟ್ ಮಾಡಿಕೊಂಡು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಓಕೆ. ಈಗ ಯಾವ ಏಜೆನ್ಸಿ ಹೆಸರು ತಗೊಳ್ಳೋದು ಬೇಡ. ಯಾವುದೇ ಏಜೆನ್ಸಿ 25ನೇ ದಿನ ಆದಮೇಲೆ ಬುಕ್ ಮಾಡಿಕೊಳ್ಳಬೇಕು, ಡೆಲಿವರಿ ಕೊಡಬೇಕು. ಗ್ರಾಮಾಂತರ ಪ್ರದೇಶ 45 ದಿನ. ಇದನ್ನು ನೆನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಅಂಥವು ಯಾವುದನ್ನು ಏಜೆನ್ಸಿ ಇದ್ದರೆ ಆ ಏಜೆನ್ಸಿಯವರು ಕೊಡದಿದ್ರೆ ಆ ಸಂಬಂಧಪಟ್ಟ ಆಯಿಲ್ ಕಂಪನಿಗೆ ನೀವು ಕಂಪ್ಲೇಂಟ್ ಮಾಡ್ಬೋದು ಗ್ರಾಹಕರು. ಮತ್ತು ಅಲ್ಲಿ ಏರಿಯಾ ಮ್ಯಾನೇಜರ್ ಇರ್ತಾರೆ, ಅವ್ರಿಗೆ ಫೋನ್ ನಂಬರ್ ಇರ್ತಾರೆ, ಅವ್ರಿಗಾದರೂ ಕಂಪ್ಲೇಂಟ್ ಮಾಡ್ಬೋದು. ಒಟ್ಟಾರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಜವಾಬ್ದಾರಿ ಕೇಂದ್ರ ಸರ್ಕಾರದಿದೆ. ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಜಿಯವ್ರಿಗೂ ಮತ್ತು ಪೆಟ್ರೋಲಿಯಂ ಮಿನಿಸ್ಟರ್ ಪುರಿ ಸಾಹೇಬ್ರಿಗೂ ಕೂಡ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ತೀನಿ, ಮೇಡ್ ಸಮ್ ಅರೇಂಜ್ಮೆಂಟ್ಸ್ ಆಲ್ಟರ್ನೇಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಈ ಒಂದು ಕಷ್ಟದ ಪರಿಸ್ಥಿತಿಯನ್ನು ಸುಧಾರಿಸೋಕ್ಕೆ ಜನರು ಹಾಹಾಕಾರ ಆಗಿದ್ದಾರೆ. ಇದನ್ನು ತಡೆಗಟ್ಟ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಅವ್ರಿಗೆ ಒತ್ತಾಯ ಮಾಡ್ತೀವಿ. ಈಗ ನಿನ್ನೆ ಆರ್ಡರ್ ಮಾಡಿದ್ದೀವಿ ನಾವು ಇಷ್ಟು ಕೊಡಬೇಕು ಅಂತ. ಇವತ್ತು ಅವರು ಡಿಸ್ಟ್ರಿಬ್ಯೂಟರ್ಗೆ ಹೋಗ್ತದೆ, ಡಿಸ್ಟ್ರಿಬ್ಯೂಟರ್ ನಾಳೆಯಿಂದ ಕೊಡ್ತಾರೆ. ಸಿಂಪಲ್. ಒಂದು ಚಾನಲ್ ಪ್ರಾರಂಭ ಆಗಬೇಕಾದ್ರೆ ನಿಂತೋಗಿದ್ರೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಅಲ್ವಾ. ಇವತ್ತು ಆಯಿಲ್ ಕಂಪನೀಸ್ ಎಲ್ಲನೂ ಆ ಡಿಸ್ಟ್ರಿಬ್ಯೂಟರ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಕಳಿಸ್ತಾರೆ. ನಾಳೆ ಬೆಳಿಗ್ಗೆಯಿಂದ ಈ ಹೋಟ್ಲ್ಸ್ ಯಾರಿದ್ದಾರೆ 17,500 ಅನೌನ್ಸ್ ಮಾಡಿದ್ದೀನಲ್ಲ, ದೇ ವಿಲ್ ಗೆಟ್. ನೆಕ್ಸ್ಟ್ ಇನ್ನೇನಿದೆ? ಎನಿಥಿಂಗ್ ಮೋರ್? ಹೋಟ್ಲ್ ಮಾಲೀಕರಾಗಲಿ ನೆನ್ನೆ ಏನೇನು ಹೇಳಿದ್ದೀನಿ ಅದೆಲ್ಲ ಕೂಡ ನಾಳೆ ಡೆಲಿವರಿ ಆಗ್ತದೆ. ಯಾರೂ ಆತಂಕ ಪಡಬೇಕಾಗಿಲ್ಲ. ಡೊಮೆಸ್ಟಿಕ್ನವರು ವಿನಾಕಾರಣ ಡಿಸ್ಟ್ರಿಬ್ಯೂಟರ್ ಇದ್ರ ಹೋಗಬಾರ್ದು ಅಂತ ಹೇಳಿದ್ದೀನಿ. ಅವರು 25 ದಿನ ಆತನೇ ಬುಕ್ ಮಾಡಲಿ, ಅವ್ರಿಗೆ ಸಿಲಿಂಡರ್ ಸಿಗ್ತದೆ. ಗ್ರಾಮಾಂತರ ಪ್ರದೇಶದಲ್ಲಿ 45 ದಿನ. ನಾನು ಕೇಂದ್ರ ಸರ್ಕಾರಕ್ಕೆ ಇವತ್ತು ವಿಶೇಷವಾಗಿ ಒಂದು ಮನವಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಆದಷ್ಟು ಬೇಗ ಇದನ್ನು ಅಡ್ರೆಸ್ ಮಾಡಬೇಕು. ಯಾಕಂದರೆ ನೀವೇ ಗ್ಯಾಸ್ ಕೊಟ್ಟು ಒಲೆ ಉರಿಸೋದು ನಿಲ್ಲಿಸಿದ್ದೀರಿ, ಎಲೆಕ್ಟ್ರಿಕ್ ಉಪಯೋಗಿಸೋದು ನಿಲ್ಲಿಸಿದ್ದೀರಿ. ಇವತ್ತು ಸಡನ್ನಾಗಿ ವಾಪಸ್ ಬಂದರೆ ಇಟ್ ಈಸ್ ಯುವರ್ ಡ್ಯೂಟಿ ಟು ಅಡ್ರೆಸ್ ದೀಸ್ ಥಿಂಗ್ಸ್. ನೀವು ಎಲ್ಲಿಂದ ತರ್ತಿರೋ ಏನೋ ಗೊತ್ತಿಲ್ಲ. ಕಮರ್ಷಿಯಲ್ಲು ಎಷ್ಟು ಸಿಲಿಂಡರ್ ಕೊಟ್ಟರು ನಾವು ಖರ್ಚು ಮಾಡ್ತೀವಿ ಅಂತೇಳಿ ಫೋರ್ಸ್ ಮಾಡಿ ಖರ್ಚು ಮಾಡ್ತಿದ್ದೀವಿ. ಫೋರ್ಸ್ ಮಾಡಿ ನೀವು ಉಪಯೋಗಿಸಿ ಇದನ್ನು ಖರ್ಚು ಮಾಡಿ ಅಂತೇಳಿ ಮಾಡಿದ್ದೀರಿ.
ಮತ್ತೆ ಸಡನ್ನಾಗಿ ವಾಪಸ್ ಮಾಡಿದ್ರೆ ಎಸ್ಟಾಬ್ಲಿಷ್ ಆಗಿರುತ್ತೆ. ಹೋಟ್ಲು, ಇಂಡಸ್ಟ್ರಿ, ಮತ್ತೊಂದು ಕಮರ್ಷಿಯಲ್ದು ಎಸ್ಟಾಬ್ಲಿಷ್ ಆಗಿಬಿಟ್ಟಿರ್ತಾರೆ. ಇದ್ದಕ್ಕಿದ್ದಂಗೆ ನೀವಿಲ್ಲ ಅಂತೇಳಿ ಅಂದರೆ ಯು ಶುಡ್ ಮೇಕ್ ಅನ್ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಫ್ರಮ್ ಅದರ್ ಕಂಟ್ರೀಸ್, ಸಮ್ ಅದರ್ ವೇಸ್ ಅವು. ನೀವೇನಾದರೂ ಮಾಡಿ ಅದನ್ನು ಆರ್ಗನೈಸ್ ಮಾಡಿ ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೂ ಹೇಳ್ತೀನಿ, ಸಂಬಂಧಪಟ್ಟ ಪೆಟ್ರೋಲಿಯಂ ಮಿನಿಸ್ಟ್ರು ಕೂಡ ಮನವಿ ಮಾಡ್ತೀನಿ. ನೀವು ಗ್ಯಾಸನ್ನು ಕೊಟ್ಟಿದ್ದೀರಿ, ಗ್ಯಾಸ್ ಒಂದು ಕಡೆಯಿಂದ ಬರಲ್ಲ, ಇನ್ನೊ ಕಡೆ ಅರೇಂಜ್ಮೆಂಟ್ ಮಾಡಿಕೊಂಡು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಓಕೆ, ಕೆಲವು ಏಜೆನ್ಸಿಗಳು ಆ ಟೈಮ್ ಡ್ಯೂರೇಷನ್ ಬಿಟ್ಟು ಕೂಡ ಸಪ್ಲೈ ಮಾಡ್ತಾ ಇಲ್ಲ ಅನ್ನೋದು ಆಕ್ಷೇಪ. ಈಗ ಯಾವ ಏಜೆನ್ಸಿ ಹೆಸರು ತಗೊಳ್ಳೋದು ಬೇಡ. ಯಾವುದೇ ಏಜೆನ್ಸಿ 25ನೇ ದಿನ ಆದಮೇಲೆ ಬುಕ್ ಮಾಡಿಕೊಳ್ಳಬೇಕು, ಡೆಲಿವರಿ ಕೊಡಬೇಕು. ಗ್ರಾಮಾಂತರ ಪ್ರದೇಶ 45 ದಿನ. ಇದನ್ನು ನೆನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಅಂಥವು ಯಾವುದನ್ನು ಏಜೆನ್ಸಿ ಇದ್ದರೆ ಆ ಏಜೆನ್ಸಿಯವರು ಕೊಡದಿದ್ರೆ ಆ ಸಂಬಂಧಪಟ್ಟ ಆಯಿಲ್ ಕಂಪನಿಗೆ ನೀವು ಕಂಪ್ಲೇಂಟ್ ಮಾಡ್ಬೋದು ಗ್ರಾಹಕರು. ಮತ್ತು ಅಲ್ಲಿ ಏರಿಯಾ ಮ್ಯಾನೇಜರ್ ಇರ್ತಾರೆ, ಅವ್ರಿಗೆ ಫೋನ್ ನಂಬರ್ ಇರ್ತಾರೆ, ಅವ್ರಿಗಾದರೂ ಕಂಪ್ಲೇಂಟ್ ಮಾಡ್ಬೋದು. ಒಟ್ಟಾರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಜವಾಬ್ದಾರಿ ಕೇಂದ್ರ ಸರ್ಕಾರದಿದೆ. ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವ್ರಿಗೂ ಮತ್ತು ಪೆಟ್ರೋಲಿಯಂ ಮಿನಿಸ್ಟರ್ ಪುರಿ ಸಾಹೇಬ್ರಿಗೂ ಕೂಡ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ತೀನಿ, ಮೇಡ್ ಸಮ್ ಅರೇಂಜ್ಮೆಂಟ್ಸ್ ಆಲ್ಟರ್ನೇಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಈ ಒಂದು ಕಷ್ಟದ ಪರಿಸ್ಥಿತಿಯನ್ನು ಸುಧಾರಿಸೋಕ್ಕೆ ಜನರು ಹಾಹಾಕಾರ ಆಗಿದ್ದಾರೆ. ಇದನ್ನು ತಡೆಗಟ್ಟ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಅವ್ರಿಗೆ ಒತ್ತಾಯ ಮಾಡ್ತೀವಿ. ಈಗ ನಿನ್ನೆ ಆರ್ಡರ್ ಮಾಡಿದ್ದೀವಿ ನಾವು ಇಷ್ಟು ಕೊಡಬೇಕು ಅಂತ. ಇವತ್ತು ಅವರು ಡಿಸ್ಟ್ರಿಬ್ಯೂಟರ್ಗೆ ಹೋಗ್ತದೆ, ಡಿಸ್ಟ್ರಿಬ್ಯೂಟರ್ ನಾಳೆಯಿಂದ ಕೊಡ್ತಾರೆ. ಸಿಂಪಲ್. ಒಂದು ಚಾನಲ್ ಪ್ರಾರಂಭ ಆಗಬೇಕಾದ್ರೆ ನಿಂತೋಗಿದ್ರೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಅಲ್ವಾ. ಇವತ್ತು ಆಯಿಲ್ ಕಂಪನೀಸ್ ಎಲ್ಲನೂ ಆ ಡಿಸ್ಟ್ರಿಬ್ಯೂಟರ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಕಳಿಸ್ತಾರೆ. ನಾಳೆ ಬೆಳಿಗ್ಗೆಯಿಂದ ಈ ಹೋಟ್ಲ್ಸ್ ಯಾರಿದ್ದಾರೆ 17,500 ಅನೌನ್ಸ್ ಮಾಡಿದ್ದೀನಲ್ಲ, ದೇ ವಿಲ್ ಗೆಟ್. ನೆಕ್ಸ್ಟ್ ಇನ್ನೇನಿದೆ? ಎನಿಥಿಂಗ್ ಮೋರ್? ಹೋಟ್ಲ್ ಮಾಲೀಕರಾಗಲಿ ನೆನ್ನೆ ಏನೇನು ಹೇಳಿದ್ದೀನಿ ಅದೆಲ್ಲ ಕೂಡ ನಾಳೆ ಡೆಲಿವರಿ ಆಗ್ತದೆ. ಯಾರೂ ಆತಂಕ ಪಡಬೇಕಾಗಿಲ್ಲ. ಡೊಮೆಸ್ಟಿಕ್ನವರು ವಿನಾಕಾರಣ ಡಿಸ್ಟ್ರಿಬ್ಯೂಟರ್ ಇದ್ರದ್ದು ಹೋಗಬಾರ್ದು ಅಂತ ಹೇಳಿದ್ದೀನಿ. ಅವರು 25 ದಿನ ಆತನೇ ಬುಕ್ ಮಾಡಲಿ, ಅವ್ರಿಗೆ ಸಿಲಿಂಡರ್ ಸಿಗ್ತದೆ. ಗ್ರಾಮಾಂತರ ಪ್ರದೇಶದಲ್ಲಿ 45 ದಿನ. ನಾನು ಕೇಂದ್ರ ಸರ್ಕಾರಕ್ಕೆ ಇವತ್ತು ವಿಶೇಷವಾಗಿ ಒಂದು ಮನವಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಆದಷ್ಟು ಬೇಗ ಇದನ್ನು ಅಡ್ರೆಸ್ ಮಾಡಬೇಕು. ಯಾಕಂದರೆ ನೀವೇ ಗ್ಯಾಸ್ ಕೊಟ್ಟು ಒಲೆ ಉರಿಸೋದು ನಿಲ್ಲಿಸಿದ್ದೀರಿ, ಎಲೆಕ್ಟ್ರಿಕ್ ಉಪಯೋಗಿಸೋದು ನಿಲ್ಲಿಸಿದ್ದೀರಿ. ಇವತ್ತು ಸಡನ್ನಾಗಿ ವಾಪಸ್ ಬಂದರೆ ಇಟ್ ಈಸ್ ಯುವರ್ ಡ್ಯೂಟಿ ಟು ಅಡ್ರೆಸ್ ದೀಸ್ ಥಿಂಗ್ಸ್. ನೀವು ಎಲ್ಲಿಂದ ತರ್ತಿರೋ ಏನೋ ಗೊತ್ತಿಲ್ಲ. ಕಮರ್ಷಿಯಲ್ಲು ಎಷ್ಟು ಸಿಲಿಂಡರ್ ಕೊಟ್ಟರು ನಾವು ಖರ್ಚು ಮಾಡ್ತೀವಿ ಅಂತೇಳಿ ಫೋರ್ಸ್ ಮಾಡಿ ಖರ್ಚು ಮಾಡಿಸಿದ್ದೀವಿ. ಫೋರ್ಸ್ ಮಾಡಿ ನೀವು ಉಪಯೋಗಿಸಿ ಇದನ್ನು ಖರ್ಚು ಮಾಡಿ ಅಂತೇಳಿ ಮಾಡಿದ್ದೀರಿ. ಮತ್ತೆ ಸಡನ್ನಾಗಿ ವಾಪಸ್ ಮಾಡಿದ್ರೆ ಎಸ್ಟಾಬ್ಲಿಷ್ ಆಗಿರುತ್ತೆ. ಹೋಟ್ಲು, ಇಂಡಸ್ಟ್ರಿ, ಮತ್ತೊಂದು ಕಮರ್ಷಿಯಲ್ದು ಎಸ್ಟಾಬ್ಲಿಷ್ ಆಗಿಬಿಟ್ಟಿರ್ತಾರೆ. ಇದ್ದಕ್ಕಿದ್ದಂಗೆ ನೀವಿಲ್ಲ ಅಂತೇಳಿ ಅಂದರೆ ಯು ಶುಡ್ ಮೇಕ್ ಅನ್ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಫ್ರಮ್ ಅದರ್ ಕಂಟ್ರೀಸ್, ಸಮ್ ಅದರ್ ವೇಸ್ ಅವು. ನೀವೇನಾದರೂ ಮಾಡಿ ಅದನ್ನು ಆರ್ಗನೈಸ್ ಮಾಡಿ ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೂ ಹೇಳ್ತೀನಿ, ಸಂಬಂಧಪಟ್ಟ ಪೆಟ್ರೋಲಿಯಂ ಮಿನಿಸ್ಟ್ರು ಕೂಡ ಮನವಿ ಮಾಡ್ತೀನಿ. ನೀವು ಗ್ಯಾಸನ್ನು ಕೊಟ್ಟಿದ್ದೀರಿ, ಗ್ಯಾಸ್ ಒಂದು ಕಡೆಯಿಂದ ಬರಲ್ಲ, ಇನ್ನೊ ಕಡೆ ಅರೇಂಜ್ಮೆಂಟ್ ಮಾಡಿಕೊಂಡು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಓಕೆ, ಕೆಲವು ಏಜೆನ್ಸಿಗಳು ಆ ಟೈಮ್ ಡ್ಯೂರೇಷನ್ ಬಿಟ್ಟು ಕೂಡ ಸಪ್ಲೈ ಮಾಡ್ತಾ ಇಲ್ಲ ಅನ್ನೋದು ಆಕ್ಷೇಪ. ಈಗ ಯಾವ ಏಜೆನ್ಸಿ ಹೆಸರು ತಗೊಳ್ಳೋದು ಬೇಡ. ಯಾವುದೇ ಏಜೆನ್ಸಿ 25ನೇ ದಿನ ಆದಮೇಲೆ ಬುಕ್ ಮಾಡಿಕೊಳ್ಳಬೇಕು, ಡೆಲಿವರಿ ಕೊಡಬೇಕು. ಗ್ರಾಮಾಂತರ ಪ್ರದೇಶ 45 ದಿನ. ಇದನ್ನು ನೆನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಅಂಥವು ಯಾವುದನ್ನು ಏಜೆನ್ಸಿ ಇದ್ದರೆ ಆ ಏಜೆನ್ಸಿಯವರು ಕೊಡದಿದ್ರೆ ಆ ಸಂಬಂಧಪಟ್ಟ ಆಯಿಲ್ ಕಂಪನಿಗೆ ನೀವು ಕಂಪ್ಲೇಂಟ್ ಮಾಡ್ಬೋದು ಗ್ರಾಹಕರು. ಮತ್ತು ಅಲ್ಲಿ ಏರಿಯಾ ಮ್ಯಾನೇಜರ್ ಇರ್ತಾರೆ, ಅವ್ರಿಗೆ ಫೋನ್ ನಂಬರ್ ಇರ್ತಾರೆ, ಅವ್ರಿಗಾದರೂ ಕಂಪ್ಲೇಂಟ್ ಮಾಡ್ಬೋದು. ಒಟ್ಟಾರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಜವಾಬ್ದಾರಿ ಕೇಂದ್ರ ಸರ್ಕಾರದಿದೆ. ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವ್ರಿಗೂ
ಮತ್ತು ಪೆಟ್ರೋಲಿಯಂ ಮಿನಿಸ್ಟರ್ ಪುರಿ ಸಾಹೇಬ್ರಿಗೂ ಕೂಡ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ತೀನಿ, ಮೇಡ್ ಸಮ್ ಅರೇಂಜ್ಮೆಂಟ್ಸ್ ಆಲ್ಟರ್ನೇಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಈ ಒಂದು ಕಷ್ಟದ ಪರಿಸ್ಥಿತಿಯನ್ನು ಸುಧಾರಿಸೋಕ್ಕೆ ಜನರು ಹಾಹಾಕಾರ ಆಗಿದ್ದಾರೆ. ಇದನ್ನು ತಡೆಗಟ್ಟ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಅವ್ರಿಗೆ ಒತ್ತಾಯ ಮಾಡ್ತೀನಿ.